ವಿದ್ಯೆ ಯಾರ ಸ್ವತ್ತು ಅಲ್ಲ. ವಿದ್ಯೆಗೆ ವಯಸ್ಸಿನ ಹಂಗೂ ಇಲ್ಲ, ಮೇಲು ಕೀಳು ಅನ್ನೋ ತಾರತಮ್ಯವಿಲ್ಲ. ಮನಸ್ಸಿನ ದುಗುಡವನ್ನ ಮರೆತು ಏಕಾಗ್ರತೆಯಿಂದ ಅಭ್ಯಾಸದಲ್ಲಿ ತೊಡಗಿದ್ರೆ ಅತ್ಯುನ್ನತ ಮಟ್ಟವನ್ನು ತಲುಪಬಹುದು ಅನ್ನೋದಕ್ಕೆ ಈ ಯುವತಿಯ ಸಾಧನೆ ಸ್ಫೂರ್ತಿ. ಅಂದು ಭಿಕ್ಷುಕಿಯ ಮನೆಯಲ್ಲಿ ಜನಿಸಿ ಭಿಕ್ಷೆ ಬೇಡಿ ಬದುಕ್ತಿದ್ದಾಕೆ ಈಗ ಡಾಕ್ಟರ್ ಆಗಿದ್ದಾಳೆ. ಈಕೆಯ ಜೀವನದ ಬದಲಾವಣೆ ನಿಜಕ್ಕೂ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಬಡತನವನ್ನ ಗೆದ್ದು ಡಾಕ್ಟರ್ ಆಗಿದ್ದಾರೆ. ಇವರ ಕತೆ ನಿಜಕ್ಕೂ ಪ್ರತಿಯೊಬ್ಬರಿಗೂ ಕೂಡ ಸ್ಫೂರ್ತಿ ಅಂತ ಅನ್ಸುತ್ತೆ. ಯಾಕೆ ಅಂದ್ರೆ 20 ವರ್ಷದ ಹಿಂದೆ ಭಿಕ್ಷುಕಿಯಾಗಿದ್ದಂಥವರು, ಅಂದ್ರೆ ಆ ರೀತಿಯಾದಂಥ ಹಿನ್ನೆಲೆ ಹೊಂದಿದ್ದವರು ಆ ಕುಟುಂಬದಲ್ಲಿದ್ದರು. 2004ರಲ್ಲಿ ಭಿಕ್ಷೆ ಬೇಡ್ತಿದ್ದಂತಹ ಆ ಬಾಲಕಿ ಇವತ್ತಿಗೆ ಡಾಕ್ಟರ್ ಆಗಿ ಹೊರಹೊಮ್ಮಿದ್ದಾರೆ. ಕಡು ಬಡತನವನ್ನ ದಾರಿದ್ರ್ಯವನ್ನ ಗೆದ್ದು ಡಾಕ್ಟರ್ ಆಗಿದ್ದಾರೆ ಈ ಮಹಿಳೆ. 20 ವರ್ಷಗಳಲ್ಲಿ ಇಡೀ ಭವಿಷ್ಯವನ್ನೇ ಬದಲಾಯಿಸಿಕೊಂಡಿದ್ದಾರೆ. ನೋಡ್ತಾ ಹೋಗೋಣ ಇವರ ಸಾಧನೆಯ ಕತೆ ಹೇಗಿತ್ತು ಅಂತ. ಅವತ್ತು ಭಿಕ್ಷುಕಿಯಾಗಿದ್ದವರು ಈಗ ವೈದ್ಯೆಯಾಗಿದ್ದಾರೆ. ಬೀದಿ ಬದಿಯಲ್ಲಿ ಅಂದು ಭಿಕ್ಷೆ ಬೇಡ್ತಾ ಇದ್ದಂತಹ ಬಾಲಕಿ ಇವತ್ತು ತನ್ನ ಕಾಲ ಮೇಲೆ ತಾನು ನಿಂತು ಡಾಕ್ಟರ್ ಆಗಿದ್ದಾರೆ. ಆ ಮೂಲಕ ಬಡತನವನ್ನು ಗೆದ್ದು ಎಲ್ರಿಗೂ ಕೂಡ ಸ್ಫೂರ್ತಿದಾಯಕ ಅನ್ನಿಸ್ಕೊಂಡಿದ್ದಾರೆ. ಇವರ ಸಾಧನೆಯ ಕತೆ ಇದೆಯಲ್ಲ, ನಿಜವಾಗ್ಲೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಸ್ಫೂರ್ತಿ ತುಂಬುವಂಥ ಕತೆ. ಅದು ನಾಯಕಿ ಪಿಂಕಿ ಬಡತನವನ್ನು ಗೆದ್ದು ಈ ರೀತಿ ಸಾಧನೆ ಮಾಡಬಹುದು ಅನ್ನೋದಕ್ಕೆ ಕಣ್ಣ ಎದುರಿಗಿರುವಂಥ ನಿದರ್ಶನ. ಕಸದ ತೊಟ್ಟಿಯಲ್ಲಿನ ಅನ್ನ ತಿಂದು ಈ ಬಾಲಕಿ ಬದುಕ್ತಾ ಇದ್ದದ್ದು ಅಂತ. ಅಷ್ಟು ಕಡು ಬಡತನ, ಭಿಕ್ಷೆ ಬೇಡುವಂಥ ಪರಿಸ್ಥಿತಿ ಇದ್ದಿದ್ದು. ಕಸದ ತೊಟ್ಟಿಯಲ್ಲಿದ್ದಂತಹ ಅನ್ನವನ್ನು ತಿಂದು ಬೆಳೆದು ಓದಿ ಇವತ್ತಿಗೆ ಪಿಂಕಿ ಹರಿಯಾನ್ ಡಾಕ್ಟರ್ ಆಗಿದ್ದಾರೆ. ಟಿಬೆಟ್ನ ನಿರಾಶ್ರಿತರ ಶಿಬಿರದ ವಿದ್ಯಾರ್ಥಿನಿಯವರು. 2004ರಲ್ಲಿ 4.5 ವರ್ಷದ ಪಿಂಕಿ ತಾಯಿಯೊಂದಿಗೆ ಭಿಕ್ಷೆ ಬೇಡ್ತಾ ಇರ್ತಾಳೆ. ಸೊ ಈ ಪಿಂಕಿಯನ್ನು ನೋಡಿದ ಟಿಬೆಟಿಯನ್ ನಿರಾಶ್ರಿತ ಸನ್ಯಾಸಿ ಜಮ್ಯಾಂಗ್ ಈ ಬಾಲಕಿ ಮತ್ತು ತಾಯಿಯ ಸ್ಥಿತಿಯನ್ನು ನೋಡಿ ಮರುಗ್ತಾರೆ. ಹಾಗಾಗಿ ನೆರವಿನ ಹಸ್ತವನ್ನು ಚಾಚಿಸ್ತಾರೆ. ಅಲ್ಲಿಂದ ಆ ಬಾಲಕಿಗೆ ಹೊಸ ಜೀವನ ಆರಂಭ ಆಗುತ್ತೆ. ಆ ಸನ್ಯಾಸಿ ನೀಡಿದ ನೆರವನ್ನೇ ಬಳಸಿಕೊಂಡು ಇವತ್ತು ಈ ಹಂತಕ್ಕೆ ಬಂದು ನಿಂತಿದ್ದಾರೆ. ಪಿಂಕಿಗೆ ವಿದ್ಯಾಭ್ಯಾಸ ನೀಡೋದಕ್ಕೆ ಸನ್ಯಾಸಿ ಜಮ್ಯಾಂಗ್ ಮುಂದಾಗಿರ್ತಾರೆ. ಪಿಂಕಿಯನ್ನು ನಿರಾಶ್ರಿತರ ಶಿಬಿರಕ್ಕೆ ಇದೇ ಸನ್ಯಾಸಿ ಜಮ್ಯಾಂಗ್ ಕರ್ಕೊಂಡು ಬಂದು ಸೇರಿಸಿರ್ತಾರೆ. ಅದಾದ ನಂತರ ಪಿಂಕಿ ಸತತ ಕಠಿಣ ಪರಿಶ್ರಮ ಪಟ್ಟು 12ನೇ ತರಗತಿಯಲ್ಲಿ ಪರೀಕ್ಷೆಯಲ್ಲಿ ಪಾಸ್ ಆಗೋದ್ರ ಮೂಲಕ, ಅತ್ಯುತ್ತಮ ಅಂಕ ಗಳಿಸೋದ್ರ ಮೂಲಕ ಉತ್ತಮ ಸಾಧನೆ ಮಾಡ್ತಾಳೆ. ಅದಾದ ನಂತರ ನೀಟ್ ವೈದ್ಯಕೀಯ ಪ್ರವೇಶ ಪರೀಕ್ಷೆಯನ್ನು ಕೂಡ ಪಿಂಕಿ ಪಾಸ್ ಆಗಿರ್ತಾಳೆ. ಅದಾದ ಮೇಲೆ ದುಬಾರಿ ಶುಲ್ಕಗಳಿಂದ ಖಾಸಗಿ ವೈದ್ಯಕೀಯ ಕಾಲೇಜಿಗೆ ಸೇರಿರಲಿಲ್ಲ. ಯಾಕಂದರೆ ಎಷ್ಟೇ ಪರಿಶ್ರಮ ಹಾಕಿ ಓದಾದ್ಮೇಲೂ ಕೂಡ ಫೀಸ್ ಸ್ಟ್ರಕ್ಚರ್ ಕೇಳಿದಾಗ ಒಂದ್ಸಲ ಭಯ ಆಗುತ್ತೆ. ಮೆಡಿಕಲ್ ಓದೋದಕ್ಕೆ ಅಷ್ಟು ಕಾಸ್ಟ್ಲಿ ಆಗಿರೋದ್ರಿಂದ ಇವತ್ತಿನ ಎಜುಕೇಷನ್ ಸಿಸ್ಟಮ್ ಹಿಂದೆ ಉಳಿದಿರ್ತಾರೆ. ಅದಾದಮೇಲೆ 2018ರಲ್ಲಿ ಚೀನಾದ ಪ್ರತಿಷ್ಠಿತ ವೈದ್ಯಕೀಯ ಕಾಲೇಜಿಗೆ ಕೊನೆಗೂ ಪ್ರವೇಶ ಸಿಗುತ್ತೆ ಅವರಿಗೆ. ಅದಾದಮೇಲೆ MBBS ಅನ್ನು ಮುಗಿಸಿ ಇತ್ತೀಚೆಗೆ ಧರ್ಮಶಾಲೆಗೆ ಡಾಕ್ಟರ್ ಪಿಂಕಿಯಾಗಿ ಅವರು ಮರಳಿರ್ತಾರೆ. ಬರೋಬ್ಬರಿ 20 ವರ್ಷಗಳ ಜರ್ನಿ ಅದಾದ ಬಳಿಕ ಬಾಲಕಿ MBBS ಮುಗಿಸಿ ಡಾಕ್ಟರ್ ಆಗಿ ಮತ್ತೆ ಅದೇ ಧರ್ಮಶಾಲೆಗೆ ಈಗ ವಾಪಸ್ಸಾಗಿದ್ದಾರೆ. ಇವರ ಕತೆ ಪ್ರತಿಯೊಬ್ಬರಿಗೂ ಕೂಡ ಸ್ಫೂರ್ತಿದಾಯಕ. ಒಂದು ನೆರವು ಸಿಕ್ಕಿದ್ದನ್ನು ಬಳಸಿಕೊಂಡು, ಅದೊಂದೇ ಒಂದು ನೆರವಿನಿಂದ ಯಾವ ರೀತಿ ಪಿಂಕಿ ಭವಿಷ್ಯವನ್ನು ರೂಪಿಸಿಕೊಂಡಿದ್ದಾರೆ. ಅವತ್ತು ಆ ಸನ್ಯಾಸಿ ಇವರನ್ನು ಬೀದಿ ಬದಿಯಲ್ಲಿ ಕಂಡು ಈಕೆಗೆ ಏನಾದರೂ ಒಂದು ಸಹಾಯ ಮಾಡಬೇಕು ಅಂತ ನಿರಾಶ್ರಿತರ ಕೇಂದ್ರಕ್ಕೆ ಕರ್ಕೊಂಡು ಬಂದು ವಿದ್ಯಾಭ್ಯಾಸ ಮಾಡುವಂಥ ದಾರಿಯನ್ನು ತೋರಿಸ್ಕೊಟ್ಟಿದ್ದಷ್ಟೇ. ಅಲ್ಲಿಂದ ಮುಂದಕ್ಕೆ ಅವರದ್ದೇ ಪರಿಶ್ರಮ ಹಾಕ್ಕೊಂಡು ತಮ್ಮ ಭವಿಷ್ಯವನ್ನು ವಿದ್ಯೆಯ ಮೂಲಕ ರೂಪಿಸಿಕೊಂಡು ಬಂದಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.